ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ವಾಟ್ಸಪ್ ನಂಬರ್ಗೆ ತಮ್ಮ ಗಾಡಿಯ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ಅಂತ ಹೇಳುತ್ತಾ, ಈ ವಾಹನವು ಆಟೋ ರಿಕ್ಷಾ ಆಗಿದ್ದು, ಈ ವಾಹನವು ತಮಗೆ ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಸ್ಕ್ರೀನ್ ಮೇಲೆ ಬರುವ ನಂಬರ್ ಅಥವಾ ವಿಡಿಯೋದ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ. ಹಲೋ ಹಲೋ ಸರ್, ನಮಸ್ಕಾರ. ಒಂದು ಆಟೋ ಹಾಕಿದ್ರಲ್ಲ ಸರ್, ಈ ಒಂದು ವಾಹನದ ಮಾಹಿತಿಯನ್ನು ಮಾಲೀಕರು ಯಾವ ಮಾಡಲ್ ಸರ್ ಅದು? 19 ಮಾಡಲ್ 2019. ಹ್ಞೂ ಓಕೆ, ಕಂಡೀಷನ್ ಹೇಗಿದೆ? ಏನು ರೀ ಕಂಡೀಷನ್ ಹೇಗಿದೆ ಸರ್ ಅದು ಆಟೋದು? ಕಂಡೀಷನ್ ಇದೆ ಸರ್, 6 ವರ್ಷದ ಗಾಡಿ ಅದು. 6 ವರ್ಷದ ಗಾಡಿ, ಡೀಸೆಲ್ ಅಲ್ವಾ? ಹಾಂ, ಡೀಸೆಲ್. ಓಕೆ, ಟೈರ್ ಕಂಡೀಷನ್ ಹೇಗಿದೆ? 90% ಇದೆ ಸರ್. 90% ಇದೆಯಾ ಹ್ಞೂ. ಸರ್? ರೀಪೇಂಟು, ಆಕ್ಸಿಡೆಂಟು ಈ ಥರ ಏನಾದರೂ ಆಗಿದೆಯಾ? ಇಲ್ಲ ಸರ್, ಸಿಂಗಲ್ ಮೇಟರ್ ನಮ್ಮದೇ ಅದು. ನಾವೇ ಶೋರೂಮಿಂದ ತೊಗೊಂಬಂದು ಸರ್ ಅದು. ಹಾಂ 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 ದೊಡ್ಡ ಗಾಡಿ ತಗೊಬಂದು ಸರ್, ಅದ್ರ ಸಂಬಂಧ ಅದು ಕೊಡ್ಬೇಕಂತ. ಓಕೆ ಓಕೆ ಓಕೆ. ಹ್ಞೂ ರೀ. ಲೋನ್ ಏನಾದರೂ ಇದೆಯಾ? ಲೋನ್ ಇಲ್ಲ ಸರ್, ನಾವು ಫುಲ್ ಕ್ಯಾಶ್ ಕೊಟ್ಟಂದಿವಿ. ಆಗಲೇ ಮುಟ್ಟಿ ಸುಮಾರು 1.5 ವರ್ಷ ಆಯ್ತು ಮುಟ್ಟೋದು. ಹಾಂ, ಲೋನ್ ಕ್ಲಿಯರ್ ಆಗಿದೆ ಅಂತ ಅರ್ಥ ಆಯ್ತು. ಹಾಂ, ಕ್ಲಿಯರ್ ಆಯ್ತು. ಓಕೆ 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 ಸರ್. ಡೀಸೆಲ್ ಅಲ್ವಾ ಇದು? ಹಾಂ, ಡೀಸೆಲ್ ಸಂಸಾರ ಅಲ್ಲ ಸರ್, ಡೀಸೆಲ್ BS4 ಅದು. ಬೇಸ್ಪುರ. ಹ್ಞೂ ರೀ. ಸರಿ ಸರಿ. ಎಲ್ಲಿರೋದು ಗಾಡಿ? ಗಾಡಿ ರಾಯಚೂರು ಹತ್ರ ಸಿನ್ನೂರು ತಾಲೂಕು ಬೊಮ್ಮನಹಳ್ಳಿ ಅಂತ. ಸೀನೂರು ತಾಲೂಕು ಬೊಮ್ಮನಹಳ್ಳಿ. ಹ್ಞೂ ರೀ. ಓಕೆ ಸರ್. ರೇಟು? ಸರ್ 2.5. 2.5ನಾ? ಹ್ಞೂ ಸರ್. ಫೈನಲ್ ಅದು? ಹಾಂ, ಫೈನಲ್ ಸರ್ ಅದು. ಏನು ಸಿಸ್ಟಮ್ ಹಾಕ್ಸಿದ್ರಾ ಇದಕ್ಕೆ? ಸಿಸ್ಟಮ್ ಇಲ್ಲ ಸರ್. ಏನಿಲ್ಲ. ಏನಿಲ್ಲ ಸರ್. ಸರಿ ನೋಡಿ, ರೇಟ್ ಫೈನಲ್ಲ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಬರಲಿ ಸರ್, ನಿಮ್ಮ ಕಡೆಯಿಂದ ಬಂದರೆ ಏನೋ ಸ್ವಲ್ಪ ಬೆಸ್ಕೊಂಡು ಮಾಡಿಬಿಟ್ಬಿಡೋಣ. ಮಾಡ್ತೀರಾ? ಅಂದ್ರೆ ಸ್ವಲ್ಪ ಲ್ಯಾಪ್ಸ್ ಆಗ್ಯಾವ ಸರ್, ಅಂದ್ರೆ ಅವು ಏನು ಡಾಕ್ಯುಮೆಂಟ್ಸಾ? ಅದಲ್ಲ ಸರ್, ಇದು ಇನ್ಶೂರೆನ್ಸು? ಅವ್ರಿಗೆ ಇನ್ಶೂರೆನ್ಸು, ಆಮೇಲೆ ಹಾಂ. ಹೊಗೆ ಟ್ಯಾಕ್ಸ್ ಏನು ಇಲ್ಲ ಬಿಡೋದು, ಟ್ಯಾಕ್ಸ್ ಇಲ್ಲ ಬಿಡೋದು, ಗಾಡಿಗೆ ಇರಲ್ಲ ಸರ್ ಅದು. ಹೌದಾ? ಅಲ್ಲ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆಯಾ? ಹಾಂ, ಲಾಪ್ಸ್ ಆಗಿದೆ ಸರ್. ಆಮೇಲೆ ಆಮೇಲೆ ನಮಗೆ ಇದು ಮಾಡ್ಬಿಡ್ತಾರ. ಓಕೆ ಓಕೆ, ಗೊತ್ತಾಯ್ತು. ಅದಿಲ್ಲ, ಅವ್ರನ್ನ ಕಟ್ಕೊಳ್ಳಿ, ಇಲ್ಲ ನಾವನ್ನು ಕಟ್ಕೊಳ್ತೀರಿ, ಅದು ಹೆಂಗಂದ್ರೆ ಹಂಗೆ. ಅಂದರೆ ಪಾರ್ಟಿ ಮೇಲೆ ಡಿಪೆಂಡು. ಹಾಂ, ಪಾರ್ಟಿ ಮೇಲೆ ಡಿಪೆಂಡ್ ಸರ್. ಆಯಿತು, ಸರಿ ಆಯಿತು. ಇವಾಗ ರೇಟ್ ನೋಡಿ, ಅದು ಒಂದು ಹೆಚ್ಚು ಕಡಿಮೆ ಮಾಡಿ. ಆಯ್ತು ಬಿಡಿ ಸರ್, ನಿಮ್ಮ ಕಡೆದು ಬಂದರೆ ಏನು ಅಂದ್ರೆ ಸರ್, ಅದು ಗಾಡಿ ತಗೊಳ್ಳೋರು ಆಯ್ತು. ಅವ್ರ ಹೆಸರಲ್ಲೇ ಮಾಡಿಸ್ಕೋಬೇಕು ಅಂದರೆ. ಸರಿ, ಇವಾಗ ಬಟ್ ಗಾಡಿ ಅವ್ರ ಹತ್ರ ಬಂದು ನೋಡಿದ್ರೆ ಅದು ಹೆಚ್ಚು ಕಡಿಮೆ ಮಾಡಿಕೊಡಿ ಅಂತ ಹೇಳ್ತಾರದು. ಆಯ್ತು ಮಾಡಿಕೊಡೋಣ ಸರ್. ಓಕೆ ಓಕೆ, ಆಯ್ತು. ನಿಮ್ಮ ನಂಬರ್ ಏನು ಅಪ್ಡೇಟ್ ಮಾಡಿರ್ತೀವಿ. ಎಲ್ಲ ಸ್ನೇಹಿತರೆ, ಈ ಯಾರೋ ಗಾಡಿ ನಮ್ಮ ಮಾಹಿತಿ ಕಡೆಯಿಂದ ಇಷ್ಟ ಬಂದರೆ ಆಗಿದ್ದು, ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಡಿ. ನೀವು ಈ ಗಾಡಿ ಬೇಕಾದಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಿಸಿ ಗಾಡಿಯನ್ನು ಪರಿಶೀಲಿಸಿ ಆಮೇಲೆ ನೀವು ತೆಗೆದುಕೊಳ್ಬೇಕೆಂದು ಹೇಳುತ್ತೇನೆ. ಹಾಗಾಗಿ ಅಡ್ವಾನ್ಸ್ ದುಡ್ಡು ಅಮೌಂಟ್ ಹಾಕಿದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿರುವುದಿಲ್ಲ. ಧನ್ಯವಾದಗಳು.